ಹೈ ಲೆವೆಲ್ ಫಿಗರ್ಗೆ ಯಾರು ಇರಲ್ಲ ಕಣಪ್ಪ ಅಂತ ಮೊನ್ನೆ ಒಂದು ರೀಲ್ ಮಾಡೋಕ್ಕಿದೆ. ಅಬ್ಬಾ ಬಾ 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 ಅದಕ್ಕೆ ಎಷ್ಟು ಅದ್ಭುತವಾದ ರೆಸ್ಪಾನ್ಸ್ ಸಿಕ್ಕಿದೆ ಗೊತ್ತಾ. ಏನು ಸ್ಟೋರಿ ರಿಪ್ಲೈಗಳು, ಡಿ ಎಮ್ಗಳು, ಮೆಸೇಜ್ಗಳು, ಎಷ್ಟು ಜನ ಕಾಮೆಂಟ್ ಹಾಕ್ಬಿಟ್ಟು ಹೌದು 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 ನಿಜ ಹೇಳಿದ್ದೀರಾ ಮೇಡಮ್, ನಿಜ ಹೇಳಿದ್ದೀರಾ ಅಮ್ಮ, ನಿಜ ಹೇಳಿದ್ದೀರಾ ಅಕ್ಕ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಬೇರೆ ಮಿಲಿಯನ್ ನೋಡಿರೋ ರೀಲ್ಗೂ ಈ ರೀತಿ ನನಗೆ ಯಾವತ್ತೂ ಪ್ರತಿಕ್ರಿಯೆ ಸಿಕ್ಕಿಲ್ಲ, ಈ ರೀಲಿಗೆ ಸಿಗೋ ಅಷ್ಟು. ನಾನು ಹೇಳಿರೋದು ನನ್ನ ಸ್ವಂತ ಅನುಭವನೇ. ನಾವು ನಮ್ಮ ಕೀಳರಿಮೆ ಆದ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಂದ, ನಮ್ಮ ತಪ್ಪು ಕಲ್ಪನೆಯಿಂದ ಮತ್ತು ನಮ್ಮ ಭಯ, ನಮಗಿರೋ ಒಂದು ಭಯದಿಂದ ಎಷ್ಟೋ ಸ್ನೇಹನ, ಪ್ರೀತಿನ, ಸಂಬಂಧಗಳನ್ನ ಕಳ್ಕೊತೀವಿ. ಒಂದಷ್ಟು ಎಕ್ಸಾಂಪಲ್ ಹೇಳಬೇಕಂದ್ರೆ, ನಮ್ಮ ಎಷ್ಟೋ ಸ್ಕೂಲ್ ಕ್ಲಾಸ್ಮೇಟು 10 ವರ್ಷ ಆದಮೇಲೆ ಬಂದುಬಿಟ್ಟು, ನಿನ್ನ ಅವತ್ತು ನಾನು ಕಾರಲ್ಲಿ ನೋಡಿದೆ, ಆದರೆ ನೀನು ನನ್ನ ಮಾತಾಡಿಸ್ತೀಯೋ ಇಲ್ವೋ ಅಂದ್ಕೊಂಡು ನಾನು ನಿನ್ನ ಬಂದು ಮಾತಾಡಿಸ್ಲಿಲ್ಲ ಅವತ್ತು. ಅಲ್ಲ ಗುರು, ನೀನು ಯಾಕೆ ಅಂದ್ಕೊಂಡೆ ನಾನು ನಿನ್ನ ಮಾತಾಡ್ಸಲ್ಲ ಅಂತ? ನಾನು ಅದೇ ನಿನ್ನ ಹಳೆ 10th ಸ್ಟ್ಯಾಂಡರ್ಡ್ ಫ್ರೆಂಡ್, ಅದೇ ಗೂಬೆನೂ ನೀನು ಬಂದು ನನ್ನ ಮಾತಾಡಿಸ್ಬೇಕಾಗಿತ್ತು, ಯಾಕೆ ಮಾತಾಡಿಸ್ಲಿಲ್ಲ? ಅದೇ ರೀತಿ, ಅಯ್ಯೋ ನೀನು ನಮಗೆ ಕಾಲೇಜಲ್ಲಿ ನಾನು ನಿಮ್ಮನ್ನು ತುಂಬ ಇಷ್ಟಪಟ್ಟಿದ್ದೆ, ಆದರೆ ನೀವು ಎಂಗೇಜ್ ಆಗಿದ್ದೀರಾ ಅಂದ್ಕೊಂಡು ನಾನು ನಿಮಗೆ ಬಂದು ಹೇಳಲಿಲ್ಲ. ಅಲ್ಲ ಗುರು, ನೀನು ಯಾಕೆ ಅಂದ್ಕೊಂಡೆ ನನಗೆ ಯಾರೋ ಬಾಯ್ ಫ್ರೆಂಡ್ ಇರ್ಬೋದು ಅಂತ? ನನಗೆ ಯಾರೂ ಇದ್ದಿರಲಿಲ್ಲ, ನೀನು ಬಂದು ಹೇಳ್ಬೋದಾಗಿತ್ತು. ಹಬ್ಬ ನಾನು ಇಲ್ಲ ಅಂತ ಹೇಳ್ತಿದ್ದೆ ತಾನೆ. ಯಾಕೆ ಈ ರೀತಿ ತಪ್ಪು ಕಲ್ಪನೆ? ಅದೇ ರೀತಿ ನೀವು ಇಷ್ಟು ನೋಡೋಕ್ಕೆ ಚೆನ್ನಾಗಿದ್ದೀರಾ, ನೀವು ಎಷ್ಟು ಓದ್ಕೊಂಡಿದ್ದೀರಾ, ನಾನೇನೋ ಓದಿಲ್ಲ, ನೀವು ನನ್ನ ಮಾತಾಡಿಸ್ತಿರೋ ಇಲ್ವೋ ಅಂತ ನನಗೆ ಡೌಟ್ ಆಯಿತು. ಅದಕ್ಕೆ ಸುಮ್ಮನೆ ನಿಮ್ಮನ್ನು ನೋಡ್ತೀನಿ ಅಷ್ಟೇ ಪಾರ್ಕಲ್ಲಿ, ಯಾವತ್ತೂ ನಿಮ್ಮನ್ನ ಮಾತಾಡಿಸೋ ಧೈರ್ಯ ಮಾಡಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದ್ಕೊಂಡೆ ನೀನು ನಾನೇನು ಬಂದು ಮಾತಾಡ್ಸಲ್ಲ, ನಿನ್ನ ಜೊತೆ ಕನೆಕ್ಟ್ ಆಗಲ್ಲ ಅಂತ? ವೈ? ನಮ್ಮ ಒಂದು ಕನೆಕ್ಷನ್ಗೆ ನನ್ನ ಓದು ಅಥವಾ ನನ್ನ ರೂಪ ಯಾಕೆ ಅಡ್ಡಿ ಬರುತ್ತೆ ಅಂತ ನೀನು ಅಂದ್ಕೊಂಡೆ? ಸೊ ಇದು ಜಸ್ಟ್ ನನ್ನ ರಿಯಲ್ ಲೈಫ್ ಎಕ್ಸ್ಪೀರಿಯೆನ್ಸ್ ನಾನು ಹೇಳಿದ್ದು. ನಾವು ಈ ಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ನಮ್ಮ ತಪ್ಪು ಕಲ್ಪನೆ, ನಮ್ಮ ಭಯಗಳಿಂದ ಎಷ್ಟೋ ಸಂಬಂಧಗಳು, ನಮ್ಮ ಪ್ರೀತಿನ, ಸ್ನೇಹನ ಬಿಟ್ಕೊಟ್ಟಿದ್ದೀವಿ. ಯೋಚನೆ ಮಾಡಿ, ಇದನ್ನೆಲ್ಲ ಬಿಟ್ಟರೆ ನಾವು ಲವ್ವಲ್ಲಿ, ಫ್ರೆಂಡ್ಶಿಪ್ಪಲ್ಲಿ ಸಕ್ಸೀಡ್ ಆಗ್ತೀವಿ. ಏನಂತೀರಾ?